ಶಿವು ನಾನೇನು ಹೊರಡ್ತೀನಪ್ಪ. ಏನು ಹೊರಡ್ತೀನಿ ಅಂದರೆ ಊಟ ಮಾಡ್ಕೊಂಡು ಹೋಗೋ. ಇಲ್ಲ ಕಣೋ, ಯಾರೋ ಒಬ್ರು ಕಸ್ಟಮರ್ಗೆ ಕಾರ್ ತೋರಿಸ್ತೀನಿ ಅಂತ ಹೇಳಿದ್ದೀನಿ. ಹೋಗದೆ ಇದ್ರೆ ಕಮಿಷನ್ ಲಾಸ್ ಆಗತ್ತೆ. ಅಂಕಲ್ ನಿಮ್ಮ ಹತ್ರ ಕಾರ್ ಕಂಪ್ನಿ ಇದೆಯಾ? ಇಲ್ಲ ಕಣಪ್ಪ. ಈಗ ನೀನೊಂದು ಕಾರ್ ತಗೋತೀಯ, ನಿನಗೆ ಓಡಿಸಿ ಸಾಕು ಅನ್ಸುತ್ತೆ. ಆ ಕಾರ್ನ ನಾನು ಬಂದು ತಗೊಳ್ತೀನಿ, ಬೇಕಾದವರಿಗೆ ಆ ಕಾರ್ನ ಮಾರಾಟ ಮಾಡಿಸ್ತೀನಿ. ಮಧ್ಯದಲ್ಲಿ ನನಗೆ ಬರೋದೇ ಲಾಭ. ಓ, ಹಾಗಾದ್ರೆ ನಿಮ್ ಹತ್ರ ಸಿಕ್ಕಾಪಟ್ಟೆ ಕಾರ್ಗಳಿರ್ಬೇಕಲ್ವಾ ಅಣ್ಣ? ನೋಡಿದ್ರೆ ಗೊತ್ತಾಗಲ್ವೇನಮ್ಮ, ಕಾರಲ್ಲೇ ಕಾರು ಬಾರು. ಒಳ್ಳೆ ಲಕ್ಷ್ಮೀ ಪುತ್ರ ಕಣಮ್ಮ. ಏನೋ ಎಲ್ಲ ನಿಮ್ಮಂಥವ್ರ ಆಶೀರ್ವಾದ ಅಂಕಲ್. ಅಣ್ಣ, ಯೂಸ್ ಆಗಿರೋ ಕಾರು ಹೋದ್ರೆ ಹೊಸ ಕಾರ್ ತರನೇ ಇರತ್ತಾ ಅಥವಾ ಈ ಅಲ್ಯೂಮಿನಿಯಂ ಪಾತ್ರೆ ತರ ತಳ ಸಿದೋಗಿರತ್ತಾ? ಗಿರಿ, ತಳ ಸಿಯೋದಕ್ಕೆ ಕಾರ್ ನೀನು ಸ್ಟವ್ ಮೇಲೆ ಇಡ್ತಾರೆ. ಓ, ನೀವು ಸುಮ್ಮನೆ ಇರಿ ಒಂದ್ ನಿಮಿಷ. ಅಣ್ಣ, ಕಾರು ಅಂದಾಜು ಎಷ್ಟಾಗ್ಬೋದು? ಅಯ್ಯೋ, ಅದೆಲ್ಲ ಯಾಕತ್ಕೆ ನಿಮಗೆ ಕಾರ್ ತಾನೇ ಬೇಕು. ನಮ್ ಶಿವುಗೆ ನಾನು ಇಲ್ಲ ಅಂತೀನ ಹೇಳಿ? ನಾನು ಎಷ್ಟು ಸಲ ಹೇಳ್ದೆ ಗೊತ್ತಾ ಅವನಿಗೆ, ಆ ಡೊಕೋಟಾ ಕಾರ್ನ ಯಾರಿಗಾದ್ರೂ ಕೊಟ್ಟು ಹೊಸ ಕಾರ್ ತಗೋ ಅಂತ. ಆದ್ರೆ ನನ್ನ ಮಾತೇ ಕೇಳಲ್ಲ ಇವನು. ಸುನಿಲ, ಇವಾಗ ಏನು ಕಾರಿನ ಅವಶ್ಯಕತೆ ಇಲ್ಲಪ್ಪ. ಲೇ, ಎಷ್ಟು ದಿನ ಅಂತ ಹಳೆ ಕಾರ್ ಇಟ್ಕೊಂಡಿರ್ತೀಯೋ, ತಗೊಳ್ಳೋ ಒಂದು ಹೊಸ ಕಾರು. ಸುಮ್ಮನೆ ಕೂತ್ಕೊಳಪ್ಪ ನೀನು. ನನ್ನ ಗಾಡಿಗೆ ಜಸ್ಟ್ ಸೆಕೆಂಡ್ ಗೇರ್ಗೆ ಹಾಕಿ ಎಕ್ಸ್ಲೇಟರ್ ಮೇಲೆ ಕಾಲಿಟ್ರೆ ಸಾಕು. ಸೈಕಲ್ಗಿಂತ ಫಾಸ್ಟ್ ಆಗಿ ಹೋಗುತ್ತೆ ಅಲ್ವಾ ಅಪ್ಪ? ರೆಡಿ, ನೀನು ಕೂಡ. ಅಪ್ಪ, ಇದು ನಿಂಗೆ ಓವರ್ ಅನಿಸ್ಲಿಲ್ವಾ? ಅಕ್ಕನೇ ನಿನ್ ಕಾರ್ ಬಗ್ಗೆ ಜೋಕ್ ಮಾಡ್ತಿದ್ದಾಳೆ ಅಂದ್ರೆ ನಮ್ಮ ಮನೆಗೆ ಹೊಸ ಕಾರ್ ಬೇಕೇ ಬೇಕು ಅಂತ ನಿಂಗೆ ಅನಿಸ್ತಿಲ್ವಾ? ಏ ಶಿವು, ಹ್ಞೂ ಅನ್ನೋ. ಮನೆಯವರೆಲ್ಲ ಆಸೆ ಪಡ್ತಿದ್ದಾರೆ. ನನಗೆ ಗೊತ್ತಪ್ಪ, ನಾನು ಏನು ಹೇಳಿದ್ರು ನೀನು ಕೇಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡು, ನಾಳೆನೆ ರೀಸೆಂಟ್ ಮಾಡಲು ವೆಲ್ ಮೇಂಟೆನೆನ್ಸ್ ತುಪಾಕಿ ಥರ ಇರೋ ಕಾರ್ನ ನಿಮ್ಮ ಮನೆ ಮುಂದೆ ತಂದು ನಿಲ್ಲಿಸ್ತಾ ಇದ್ದೀನಿ ಅಷ್ಟೇ. ಲೆಕ್ಕಾಚಾರ ಎಲ್ಲ ಆಮೇಲೆ, ಕಾರ್ ಮೊದಲು. ಏನಂತೀರಾ? ಸುನಿಲ, ಅವ್ರೇನು ಹೇಳ್ತಾರೆ ಅಂತ ನೀನು ಹಂಗೆ ಹೇಳ್ತಾ ಇದ್ದಿಲ್ಲ ನೋಡು. ಈಗಿರೋದೇ ಸಾಕು. ಈಗಿರೋದೇ ಸಾಕು ಅನ್ನಕ್ಕೆ ಕಾರಿನ ಹೆಂಡ್ತಿನೇನ್ರಿ? ನೀವು ಸುಮ್ಮನೆ ಇರಿ, ಒಪ್ಕೊಳ್ಳಿ. ಅವನು ಏನು ಕೇಳ್ತೀರಾ? ಅದಕ್ಕೆ ನಾಳೆ ನಿಮ್ಮನೆಗೆ ಕಾರ್ ಬರ್ತಾ ಇದೆ ಅಷ್ಟೇ. ನಮ್ಮ ಮನೆಗೆ ಹೊಸ ಕಾರ್ ಬರ್ತಿದೆ. ಸಾಕು. ಕಂಗ್ರಾಚುಲೇಷನ್, ಕಾರ್ ಬಂತಲ್ಲ. ಹಾಯ್ ಶಿವ, ಆರಾಮ? ಕೀ ಕೊಡಪ್ಪ, ತಗೋ ಕಾರ್ ಕೀ. ಸುನಿಲ, ಈಗಲೂ ಕಾಲ ಮಿಂಚಿಲ್ಲ, ಗಾಡಿ ತಗೊಂಡು ಹೊಟ್ಟೋಗೋ. ಅಯ್ಯೋ, ಏನ್ ಶಿವು ಹೀಗೆ ಮಾತಾಡ್ತಾ ಇದೀಯಾ? ಕಾರು ಅಂದ್ರೆ ಏನ್ ತಿಳ್ಕೊಂಡಿದ್ಯಾ? ಲಕ್ಷ್ಮಿ ಮನೆ ಬಾಕ್ಲಿಗೆ ಬಂದಿದೆ, ಬೇಡ ಅಂತ ಹೇಳ್ತಿದ್ದಿಲ್ಲ. ಸುಮ್ಮನೆ ಇಟ್ಕೋ. ನೋಡು, ಹಿಂದ್ಗಡೆ ಇನ್ನೊಂದು ಕರ್ಲಿ ನಮ್ಮ ಹುಡುಗ ಬರ್ತಾ ಇದ್ದಾನೆ. ನಂಗೆ ಅರ್ಜೆಂಟ್ ಕೆಲಸ ಇದೆ, ಹೋಗ್ತೀನಿ. ಮತ್ತೆ ಸಿಗೋಣ, ಮಾತಾಡ್ತೀನಿ. ಬಾಯ್ ಬಾಯ್ ಬಾಯ್, ಆಲ್ ದ ಬೆಸ್ಟ್. ಶಿವು, ಈ ಕಾರ್ ಕಲರ್ ನಿನಗೆ ಒಗ್ ಬರುತ್ತೋ ಇಲ್ಲೋ ಅಂತ ಕೇಳ್ಕೊಂಡಿದ್ಯಾ? ಹೆಸರಿಗೆ ಬರೋದು ಕಲರ್ ಅಲ್ಲ, ಕಾಳಂಕ. ಮೊದಲೇ ಮೈ ತುಂಬ ಸಾಲ. ನೋಡ್ರಿ, ಗುಣಗಿದ್ ಸಾಕು, ಬನ್ನಿ ಪೂಜೆ ಮಾಡೋಣ. ಶಿವಪ್ಪನರ, ಈ ಕಾರು ಪೆಟ್ರೋಲ, ಡೀಸೆಲ, ಎಲೆಕ್ಟ್ರಿಕಲ್ಲ? ಪೆಟ್ರೋಲ್ ಆದ್ರೆ ನೀನು ಹಾಕ್ಸ್ತ್ಯಾ? ಇಲ್ರಿ. ಡೀಸೆಲ್ ಆದ್ರೆ ನೀನು ಹಾಕಿಸ್ತ್ಯಾ? ಇಲ್ರಿ. ಎಲೆಕ್ಟ್ರಿಕ್ ಆದ್ರೆ ನೀನು ಅಂಗಡಿ ಚಾರ್ಜ್ ಮಾಡ್ಕೊಡ್ತ್ಯಾ? ಇಲ್ರಿ. ಮತ್ತೆ ಕೇಳ್ತ್ಯಾ? ಸುಮ್ನರಿ. ರೀ, ಹೋಗ್ಲಿ ಬಿಡ್ರಿ. ನಾವೆಲ್ಲರೂ ಒಂದ್ ರೌಂಡ್ ಹೋಗಿ ಬರೋಣವಾ ಗೌರಿ? ನಿಜಮ್ಮ, ಫಸ್ಟ್ ನೀವು ಹೋಗಿ ಬನ್ನಿ, ಕಡೆಗೆ ನಾವು ಬರ್ತಾ. ಹ್ಞೂ, ಸರಿ.
ಮೆಂತ್ಯ ಸೊಪ್ಪನ್ ಆಗುತ್ತಲ್ಲ ಅದಿಲ್ವಾ ಇದ್ರಲ್ಲಿ? ಯಾಕೆ ಮೆಣಸಿನ್ಕಾಯಿ ಹಪ್ಪಳ ಒಣಗಾಕ? ಶಿವು, ಈಗ ಬರೋ ಕಾರ್ಗಳಲ್ಲಿ ಸೀಟಲ್ಲೇ ಎ ಸಿ ಇರುತ್ತಂತೆ, ಎಷ್ಟೊತ್ತು ಕೂತ್ರು ಉರಿಯೋದಿಲ್ವಂತೆ. ನನಗಿಲ್ಲಿ ಉರಿತಾ ಇದೆ. ಯಾವನಪ್ಪ ನಿನ್ಗೆ ಹೇಳಿದ್ದು ಈ ಗಾಡಿಲಿ ಆ ಥರ ಫೀಚರ್ಸ್ ಇದೆ ಅಂತ? ಕರ್ಕೊಂಬಪ್ಪ ಅವನ್ನ. ಅಪ್ಪ, ಈ ಕಾರಲ್ಲಿ ರೀಡಿಂಗ್ ಲೈಟೇ ಕಾಣ್ತಿಲ್ಲ, ಆಗ್ಲಿಂದ ಹುಡುಕ್ತಾ ಇದೀನಿ. ಆಹಾ ಪ್ರಣಿ, ನೀನೇ ನೋಡಮ್ಮ, ದೇವರ ಕೊಟ್ಟ ಮಗಳು ಅಂದ್ರೆ ಒಬ್ರಿಗೆ ಸನ್ ರೂಫ್, ಇನ್ನೊಬ್ರಿಗೆ ವೆಂಟಿಲೇಟೆಡ್ ಸೀಟ್ಸ್. ನೀನೊಬ್ಳೆ ನೋಡು ರೀಡಿಂಗ್ ಲೈಟ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇರೋಳು. ರೀ, ಈ ಕಾರು ನಮ್ ಸ್ಟೇಟಸ್ ತಕ್ಕಾಗಿದೆ ಅಲ್ಲ, ನನ್ಗಂತೂ ತುಂಬಾ ಇಷ್ಟ ಆಯ್ತಪ್ಪ. ಸೆಕೆ ಆದಾಗ ಈ ಕಾರೊಳಗಡೆ ಎ ಸಿ ಹಾಕೊಂಡು ತಣ್ಣಗಿರ್ಬೋದು. ನೋಡ್ರಿ, ಜನ ಎಲ್ಲ ಹೇಗ್ ನೋಡ್ತಾ ಇದಾರೆ ನಮ್ಮನ್ನ ನೋಡಿ. ಈಗ ನಂಗೆ ಸಮಾಧಾನ ಆಯ್ತು. ನೀನೀಗ ಸುಮ್ಮನೆ ಕೂತ್ಕೊಂಡ್ರೆ ನನಗೂ ಸಮಾಧಾನ ಆಗುತ್ತೆ. ಅಕ್ಕ, ಲಾಂಗ್ ಡ್ರೈವ್ ಹೋಗಿ ಬರೋದಲ್ವಾ? ಎಕ್ಸಾಮ್ ಆಗಿದ್ರೆ ತುಂಬ ದೂರ ಹೋಗಿ ಬರ್ತಿದ್ವಿ, ಇದು ಟೆಸ್ಟ್ ಡ್ರೈವ್ ಅಲ್ವಾ, ಅದಕ್ಕೆ ಹೀಗೆ ಹಾಗೆ ಬಂದ್ಬಿಟ್ವಿ. ಸರಿ, ನೀವು ಹೋಗಿ ಬನ್ನಿ. ಥ್ಯಾಂಕ್ಸ್ ಗಿರ್ಜವ್ರೆ, ನೀವು ಹೊಸ ಕಾರಲ್ಲಿ ನಮಗೂ ರೌಂಡ್ ಹೊಡಿಯಕ್ಕೆ ಹೇಳ್ತಾ ಇದ್ದೀರಲ್ಲ. ರೌಂಡ್ ಮುಗಿಸಿ ಬಂದ ಮೇಲೆ ನಮ್ಮ ಅಂಗಡಿಯಾಗ ಸ್ವೀಟ್ ತಗೋರಿ. ಯಾಕಪ್ಪ ಅಂತಂದ್ರೆ ಕಾರ್ ತಗೊಂಡು ಖುಷಿಗೆ ನಮ್ಮೆಲ್ರಿಗೂ ಸ್ವೀಟ್ ತಿನ್ನಿಸ್ರಪ್ಪ. ಬನ್ನಿ ಬನ್ನಿ. ಟೀ ಕೊಡಿ. ಕಾರ್ ತಗೊಂಡು ಹೋದ್ರೆ ಇಷ್ಟೊತ್ತಾದ್ರೂ ಬರ್ಲಿಲ್ವೇ? ಅಪ್ಪ, ಮೊದ್ಲೇ ಪವ್ಯ ಅಂಕಲ್ಗೆ ನೀಟಾಗಿ ಗಾಡಿ ಓಡ್ಸಕ್ ಬರತ್ತೋ ಇಲ್ವೋ? ಎಲ್ಲಾದ್ರೂ ಹೋಗಿ ಗುದ್ಬಿಟ್ಟಿದ್ರೆ? ಅವರು ಗುದ್ದಿದ್ರೆ ಅಂತಮ್ಮ ಬಸ್ಸೇ ಓಡಿಸ್ಕೊಂಡ್ ಬಂದಿರ್ತಾರೆ. ಹೌ, ಇವಳು ಗುದ್ದಿದ್ರೆ ಅಂತ ಅಪ್ಶಕ್ನ ಆಗ್ತಾ ಇದ್ದಾಳೆ. ನೀನ್ ಇನ್ನೊಂದ್ಸರಿ ಗುದ್ಸು. ಅದೇ ಮತ್ತೆ ರೀ, ಕಾರ್ ಬಂತು. ಬರ್ತಾ ಇಲ್ಲ, ತಳ್ತಾ ಇದ್ದಾರೆ. ಯಾಕೆ? ಅಯ್ಯೋ, ಟೆನ್ಷನ್ ಮಾಡ್ಕೊಂಬೇಡಿ, ಅವ್ರು ಬಂದ್ಮೇಲೆ ಅವರೇ ಹೇಳ್ತಾರೆ ಬಿಡಿ. ಕಾಶವ್ರೆ, ಏನ್ರಿ ಆಯ್ತು? ಪೆಟ್ರೋಲ್ ಖಾಲಿ ಮರ್ರ. ಹಂಗಂತ ತೊಳ್ಕೊಂಬಂದ್ಬಿಡದ? ಮತ್ತಿನ್ನೇನು ಹೊತ್ಕೊಂಡ್ಬರ್ಬೇಕಿತ್ರಿ? ಓರಿ, ಪೆಟ್ರೋಲ್ ತಾನೇ ಖಾಲಿ ಆಗಿರೋದು, ಹಾಕ್ಸಿದ್ರಾಯ್ತು ಬಿಡಿ. ಗಾಡಿ ಓಡಿಸ್ತಾ ಇದ್ರೆ ಪೆಟ್ರೋಲ್ ಖಾಲಿ ಆಗಿದೆ, ಇನ್ನೇನು ತನ್ನಷ್ಟಕ್ಕೆ ತಾನೇ ಚಿಮ್ಮುತ್ತಾ? ಎಷ್ಟೇ ಆಗಲಿ ಅವ್ರು ಡೀಲರು, ಮನೆವರೆಗೂ ಎಷ್ಟು ಬೇಕೋ ಅಷ್ಟು ಪೆಟ್ರೋಲ್ ಹಾಕೊಂಡು ಬಂದಿದ್ರು. ಅದು ನಮಗೆ ಗೊತ್ತಿರಲಿಲ್ಲ. ನಾವು ಓಡಿಸಿದ್ದೆ, ನೀವು ಓಡಿಸಿದ್ದೆ, ಊರೆಲ್ಲರೂ ಸುತ್ತಿದ್ದೆ, ಅದಕ್ಕೆ ಪೆಟ್ರೋಲ್ ಖಾಲಿ ಆಯಿತು. ಸಾರಿ ಶಿವಣ್ಣ, ನಮಗೂ ಗೊತ್ತಾಗ್ಲಿಲ್ಲ. ಅಯ್ಯೋ, ನೀವ್ಯಾಕೆ ಸಂಧ್ಯಾ ಅವರೇ ಸಾರಿ ಕೇಳ್ತಿದ್ದೀರಾ? ಈ ಡೀಲರ್ಗಳ ಬಗ್ಗೆ ನಿಮ್ಗೆ ಗೊತ್ತಲ್ವಾ, ಅವರಲ್ಲಿ ಫುಲ್ ಟ್ಯಾಂಕ್ ಹಾಕ್ಸ್ಕೊಡ್ತಾರೆ. ನಾವು ಮಾತ್ರ ಫುಲ್ ಟ್ಯಾಂಕ್ ಹಾಕ್ಸೇ ಓಡಿಸೋದಪ್ಪ. ಹಾಕಿಸ್ಕೊತೀವಿ ಬಿಡಿ. ಹೌದೌದು, ನಮ್ಮ ಮನೆ ಮೇಲಿರೋ ಸಿಂಟೆಕ್ಸ್ ಕೂಡ ಫುಲ್ ಟ್ಯಾಂಕ್ ಇರುತ್ತೆ. ನೀವೆಂತದೇ ಹೇಳಿ ಶಿವರೇ, ಕಾರ್ ಮಾತ್ರ ಗನ್ ಇದ್ದಂಗಿತ್ತು. ಹೌದೌದು, ಗನ್ನೆ, ಆದರೆ ಬುಲೆಟ್ ಖಾಲಿ ಆಗೋದು. ಅಯ್ಯೋ, ಏನ್ರಿ ನೀವು ಹೇಳಿದ್ದೆ ಹೇಳ್ಕೊಂಡು?
ಪೆಟ್ರೋಲ್ ಇಲ್ಲ. ಹಾಕ್ಸಿದ್ರಾಯ್ತು ಬಿಡಿ. ಪೆಟ್ರೋಲ್ ಹಾಕ್ಸ್ಕೊಂಬ ಅಂದ್ರೆ ಎಲ್ಲಿಂದ ಹಾಕ್ಸ್ಕೊಂಬರ್ಲಿ? ದುಡ್ಡಿಲ್ಲ ನನ್ನ ಹತ್ರ. ಇದೇನ್ ಶಿವಣ್ಣ, ಕಾರ್ ತಗೊಂಡು ಪೆಟ್ರೋಲ್ ಹಾಕ್ಸಕ್ ದುಡ್ಡಿಲ್ಲ ಅಂತ ಹೇಳ್ತಿದ್ದೀರಲ್ಲ? ಅಯ್ಯೋ, ಇವ್ರು ಯಾವಾಗ್ಲೂ ಹಾಗೆ, ತಮಾಷೆ ಅಂದ್ರೆ ತಮಾಷೆ. ನಿನ್ನೆ ಖರ್ಚಿಗಿಟ್ಕೋ ಅಂತ ನನಗೆ 1000 ರೂಪಾಯಿ ಕೊಟ್ಟಿದ್ರು. ಇರಿ ತರ್ತೀನಿ. ಗಿರಿ, ನಾನು ಯಾವಾಗ ನಿಂಗೆ 1000 ರೂಪಾಯಿ ಕೊಟ್ಟಿದ್ದೆ? ಕೊಟ್ಟು ನೀವೇ ಮರ್ತು ಬಿಟ್ಟಿದ್ದೀರಲ್ಲ, ತಗೊಳ್ಳಿ. ಹೌದು, ನಿನ್ನೆ ನಾನೇ ಕೊಟ್ಟಿದ್ದೆ ಖರ್ಚಿಗೆ. ಪೆಟ್ರೋಲ್ ಇದ್ರಲ್ಲಿ ಹಾಕ್ಸ್ಕೊಳ್ತೀನಿ. ಹಾಕಿಸ್ತೀನಿ ಅಂತ ಇಲ್ಲೇ ಕೂತ್ರೆ ಹೇಗೋ, ಬೇಗ ಹೋಗೋ. ಯಾಕೆಂದ್ರೆ ರಾತ್ರಿ ಪೆಟ್ರೋಲು ಡೀಸೆಲ್ ಬೆಲೆ ಜಾಸ್ತಿ ಮಾಡ್ಬಿಡ್ತಾರೆ. ಅಯ್ಯೋ ಮಾವ, ಹೇಗೂ ರಾತ್ರಿ ಆಗೋಗಿದೆ, ಇಷ್ಟೊತ್ತಲ್ಲಿ ಆಚೆ ಹೋಗೋದು ಯಾಕೆ? ರೇಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ನಾಳೆ ಬೆಳಗ್ಗೆನೆ ಹಾಕ್ಸ್ರಿ. ನಮ್ಮ ಹತ್ರ ಏನು ದುಡ್ಡು ಚೆನ್ನಾಗೇ ಇದೆ. ಅಕ್ಕ, ಒಟ್ನಲ್ಲಿ ಹೊಸ ಮನೆ, ಹೊಸ ಕಾರು, ಅದ್ಭುತ. ನಿಜ ನಿಜ, ಅದ್ಭುತನೇ. ನಾವೆಲ್ಲ ಒಗ್ಗರಣೆಗೆ ಎಣ್ಣೆ ಹಾಕಿದ್ರೆ ಸಾಸಿವೆ ಇರಲ್ಲ, ಆದ್ರೆ ನೀವು ಬಿಡ್ರಿ, ಒಗ್ಗರಣೆ ಹಾಕಿ ಮುಗಿಸೋದ್ರೊಳಗೆ ಒಂದು ಕಾರೇ ತಂದು ನಿಲ್ಸ್ಬಿಟ್ಟಿದ್ದೀರಾ. ಎಲ್ಲದಕ್ಕೂ ನಿಮ್ಮಂಗೆ ಅದೃಷ್ಟದ ಗೆರೆ ಇರಬೇಕು ಬಿಡಿ. ಥ್ಯಾಂಕ್ ಯು, ತುಂಬ ಥ್ಯಾಂಕ್ಸ್. ಗಿರ್ಜಮ್ಮ, ಇದೇ ಖುಷಿಗೆ ಎಲ್ಲರಿಗೂ ಗರಿ ಗರಿ ಬಜ್ಜಿ, ಬಿಸಿ ಬಿಸಿ ಕಾಫಿ ಮಾಡಿ ಕೊಡಿ. ಸರಿ, ಮಾಡ್ಕೊಂಡು ಬರ್ತೀನಿ. ಏನು ಜೀವನಾನೋ ಏನೋ. ಮದುವೆ ಆಗೋವರೆಗೂ ಒಂದು ಹುಡುಗಿ ಸಿಕ್ಕಿದ್ರೆ ಸಾಕು ಅನ್ಸುತ್ತೆ. ಮದುವೆ ಆದಮೇಲೆ ಅವನಿಗೆ ಸಿಕ್ಕಂತ ಹೆಂಡತಿ ನನಗೆ ಸಿಗಬಾರ್ದಿತ್ತ ಅನ್ಸುತ್ತೆ. ಈ ಅವನವನಿಗೆ ನನಗೆ ಸಿಕ್ಕಿದಾಳಲ್ಲ ಆ ಥರನೇ ಹೆಂಡತಿ ಸಿಗಬೇಕಿತ್ತು ಅಂತ ಅನಿಸುತ್ತೆ. ಒಟ್ಟಿನಲ್ಲಿ ಯಾರಿಗೇನು ಸಿಕ್ಕಿದ್ರು ತೃಪ್ತಿ ಅಂತೂ ಇಲ್ಲವೇ ಇಲ್ಲ. ಆದರೆ ಈ ಹೆಂಡತಿರ ವಿಚಾರದಲ್ಲಿ ಒಂದಂತೂ ಸತ್ಯ, ಹೆಂಡತಿ ಇಸ್ ಈಕ್ವಲ್ ಟು ಹಿಂಸೆ. ಅಲ್ಲ ಭಗವಂತ, ಈ ಹೆಣ್ಣನ್ನ ಯಾಕೆ ಸೃಷ್ಟಿ ಮಾಡಿದೆ ನೀನು? ಹೆಣ್ಮಕ್ಳು ಇರೋದೇ ಹಾಗೆ ಶಿವಪ್ರಸಾದ್. ಓಹೋ ಭಗವಂತ, ರಜನಿಕಾಂತ ರೋಡಿನಲ್ಲಿ ಸಿಕ್ಕಿಬಿಟ್ಟರೆ ಅನ್ನೋ ಲಿರಿಕ್ಸು ನಿನ್ನ ನೋಡಿದ ತಕ್ಷಣ ನೆನಪಾಯ್ತು. ಯಾಕೆ? ಮತ್ತಿನ್ನೇನು ಭಗವಂತ, ನನಗೆ ಭಗವಂತ ಬೀದಿಲೇ ಸಿಕ್ಬಿಟ್ಟ. ಹಾಗಾದ್ರೆ ನಿನ್ ಮಾತನ ಅರ್ಥ ಬೀದಿ ಅನ್ನೋದು ಶ್ರೇಷ್ಠ ಅಲ್ಲ ಅಂತನೋ, ಅಥವಾ ಭಗವಂತ ಅನ್ನೋನು ದೇವಸ್ಥಾನದಲ್ಲೇ ಸಿಗ್ಬೇಕು ಅಂತನೋ? ಆ ಎರಡನೇ ವಾಕ್ಯ ಕರೆಕ್ಟ್ ಭಗವಂತ. ಯಾಕೆಂದ್ರೆ ಬೀದಿ ಅನ್ನೋದು ಅಷ್ಟು ಚೆನ್ನಾಗಿರಲ್ಲ. ಅಷ್ಟಿಲ್ಲದೆ ಹೇಳ್ತಾರ, ನೋಡ್ರಿ ಅವನ್ನ ಬೀದಿ ಬೀದಿ ಅಲಿತಾವನೆ, ಅಲ್ಲಿ ನೋಡ್ರಿ ಅವ್ನು ಬೀದಿಗೆ ಬಂದ್ಬಿಟ್ಟ ಅಂತೆಲ್ಲ. ಹೆಣ್ಣಿನ ಬಗ್ಗೆ ನೀನ್ ಏನು ಹೇಳಿದ್ಯೋ ಅದೇ ರೀತಿ ಬೀದಿ ಬಗ್ಗೆನೂ ನಿಮ್ ದೃಷ್ಟಿ ಬದಲಾಗ್ಬೇಕು. ಯಾಕೆ? ಯಾಕಂದ್ರೆ ಬಸವ ಓಡಾಡೋದು ಬೀದಿ, ಊರಾಗೋ ಮುನ್ನ ಕಾಲಿಟ್ಟ ಜಾಗವೆಲ್ಲ ಬೀದಿನೇ, ಹುಟ್ಟಿಗೆ ಕರೆದುಕೊಂಡು ಹೋಗೋದು ಕೂಡ ಬೀದಿಲೇ, ಸತ್ತ ಮೇಲೆ ಮಸಣಕ್ಕೆ ಕರೆದುಕೊಂಡು ಹೋಗೋದು ಕೂಡ ಬೀದಿಲೇ. ಊರೂರುಗಳನ್ನು ಬೆಸೆಯುವ ಕೊಂಡಿ ಬೀದಿ, ಮಾರಿಯ ನಡೆದಾಟ ಬೀದಿ, ಅಲೆಮಾರಿಯ ಅಲೆದಾಟ ಬೀದಿಯಲ್ಲಿ. ಅಷ್ಟೇ ಯಾಕೆ, ವಿಜಯನಗರ ಸಾಮ್ರಾಜ್ಯದ ಉನ್ನತಿಗೆ ಉದಾಹರಣೆಯಾಗಿರುವ ಮುತ್ತು ರತ್ನಗಳೆಲ್ಲ ವ್ಯಾಪಾರ ಆಗುತ್ತಿದ್ದದ್ದು ಕೂಡ ಬೀದಿಯಲ್ಲೇ ಶಿವಪ್ರಸಾದ್. ಸಾರಿ ಭಗವಂತ, ನಡೆದಾಡೋ ಜಾಗ ಅಲ್ವಾ ಅಂತ ಬೀದಿನ ಕೀಳಾಗಿ ನೋಡ್ಬಿಟ್ಟೆ. ಹಾಗೆ ಜೊತೆಗಿರೋ ಜೀವ ಅಂತ ಹೆಂಡತಿನೂ ಕೀಳಾಗಿ ನೋಡ್ತೀರಾ ತಾನೇ ನೀವು? ಚಚೆ, ಕೀಳಾಗೆಲ್ಲ ಏನು ನೋಡಲ್ಲ ಭಗವಂತ. ಅವ್ರಿಗೆ ಆಸೆಗಳು ಜಾಸ್ತಿ, ನಮಗೆ ಕಷ್ಟಗಳು ಜಾಸ್ತಿ. ಎರಡನ್ನೂ ಬ್ಯಾಲೆನ್ಸ್ ಮಾಡೋಕ್ಕಾಗದೆ ಮೌತು ತೊದಲ್ಬಿಡ್ತು. ಹೆಣ್ಣಿಗೆ ಆಸೆ ಇರಲೇಬೇಕು ಶಿವಪ್ರಸಾದ್. ಆಸೆ ಇರದೆ ಹೋದರೆ ಪ್ರತಿಯೊಂದು ಹೆಣ್ಣು ಕೂಡ ಗೌತಮ ಬುದ್ಧನಂತೆ. ಏಕೆಂದರೆ ಬುದ್ಧನಿಗಿರುವ ತಾಳ್ಮೆ, ಸಹನೆ, ಸೈರಣೆ, ನಿಸ್ವಾರ್ಥ ಇವೆಲ್ಲವೂ ಕೂಡ ಹೆಣ್ಣಿಗಿದೆ. ಆಸೆಯೊಂದೇ ಇವರಿಬ್ಬರ ನಡುವಿನ ವ್ಯತ್ಯಾಸ. ಹೇಗೆ ನಿನ್ನ ವಾಹನಕ್ಕೆ ಇಂಧನ ಸುರಿಯುತ್ತೀಯೋ ಹಾಗೆ ಒಮ್ಮೆ ನಿನ್ನ ಹೆಂಡತಿಯ ಕನಸಿಗೆ ಇಂಧನವನ್ನು ಸುರಿದು ನೋಡು. ಆಗ ನಿನ್ನ ಬದುಕಿನ ವೇಗವನ್ನು ತಡೆಯಲು ನಿನಗೂ ಕಷ್ಟ.
ನೀನು ಹೇಳೋದು ಒಂಥರ ಸರಿನೇ. ಅಲ್ಲ ಭಗವಂತ, ಚಿಕ್ಕ ಆಸೆ ಆದರೆ 5 ಲೀಟ್ರೋ 10 ಲೀಟ್ರೋ ಪೆಟ್ರೋಲ್ ತಂದು ಅವ್ರ ಆಸೆನ ತೀರಿಸ್ಬೋದು. ದೊಡ್ಡ ದೊಡ್ಡ ಆಸೆ ಆಗ್ಬಿಟ್ರೆ ಪೆಟ್ರೋಲ್ ಬಂಕ್ ನೀಡೋಕ್ಕಾಗುತ್ತಾ? ಹಾಗೊಂದು ವೇಳೆ ಪೆಟ್ರೋಲ್ ಬಂಕ್ ಇಟ್ಟರು ಅಲ್ಲಿಗೆ ನಿಲ್ಲುತ್ತಾ? ಒಂದು ಪೆಟ್ರೋಲ್ ಬಂಕ್ ಆದಮೇಲೆ ಇನ್ನೊಂದು ಆದಮೇಲೆ ಮತ್ತೊಂದು, ಹೀಗೆ ಹೋಗ್ತಾನೇ ಇರುತ್ತೆ. ನಮಗೆ ಅಲ್ಲಿವರೆಗೂ ಹೋಗೋಕ್ಕಾಗಲ್ಲ. ನೀನಾದರೆ ದೇವರು ಭಗವಂತ, ನಿನಗೆ ಶಕ್ತಿ ಇದೆ, ಮಾಯ ಮಂತ್ರ ಪವಾಡ ಎಲ್ಲ ಗೊತ್ತು. ನಮಗೇನು ಗೊತ್ತು? ಬರೀ ಮಾತಿನ ಬೇವಿನ ಸೊಪ್ಪು. ಅದು ಒಪ್ಪಿಗೂ ಬರಲ್ಲ, ಹುಳಿಗೂ ಆಗಲ್ಲ. ಹೆಂಡ್ತೀರ್ನ ಸುಮ್ಮನಾಗ್ಸೋದು ಒಂದು ಟೆಕ್ನಿಕ್ ಭಗವಂತ. ತಂದು ಕೊಡ್ತೀನಿ ಸುಮ್ಮನೆ ಇರೇ ಅಂತ ಹೇಳಿದ್ರೆ ಸುಮ್ಮನಾಗ್ತಾರೆ. ಅಲ್ಲಿಗೆ ಸುಮ್ಮನಾಗ್ತಾರ, ಸಂಜೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ, ತಂದ್ರ 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 ಅಂತ. ತಂದಿಲ್ಲ ಅಂತ ಹೇಳಿದ್ರೆ ಸಾಕು, ಅಕ್ಕಪಕ್ಕದ ಹೆಂಗಸರ ಜೊತೆ ಕೂತ್ಕೊಂಡು ಅಯ್ಯೋ ನನ್ನ ಗಂಡ ಬರೀ ಹೇಳೋದಿಷ್ಟೇ, ಏನು ಕೇಳಿದ್ರು ತಂದ್ಕೊಡಲ್ಲ, ನನ್ನ ಗಂಡನ ಕತೆ ಇಷ್ಟೇ, ಅದೆಲ್ಲ ನಮ್ಮ ಮರ್ಯಾದೆ ತೆಗಿತಾರೆ. ಇದೆಲ್ಲ ಭಗವಂತ, ಹಾ ಭಗವಂತ, ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅಂತೂ ಕೊಡಲ್ಲ, ಅಟ್ಲೀಸ್ಟ್ ಪ್ರಾಬ್ಲಮ್ನ ಕೇಳಿಸ್ಕೊಳ್ಳೋದು ಇಲ್ವಾ? ಇರ್ಲಿ ಇರ್ಲಿ, ಇಲ್ಲ ಹೋಗ್ತೀಯ, ನಾನು ಸಿಗ್ತೀಯ. ಗಿರಿ, ಕ್ಯಾನ್ ಒಳಗೆ ಇಟ್ಬಿಡು. ಏನ್ರಿ ಶಿವಪ್ಪಣ್ಣರ ಪೆಟ್ರೋಲ್ನ ಲೀಟರ್ ಲೆಕ್ಕ ತಂದು ಹಾಕಾಕತ್ತೀರಲ್ರಿ? KG ಲೆಕ್ಕದಲ್ಲಿ ಕೊಡ್ಲಿಲ್ಲಪ್ಪ, ಅದಕ್ಕೆ ಲೀಟರ್ ಲೆಕ್ಕದಲ್ಲೇ ತಂದೆ. ಶಿವಪ್ಪನ ಕೇಳಿದ್ರೆ KG ಗಟ್ಲೆನೂ ಕೊಡ್ತಾರ. ಇದೆಲ್ಲ ಸ್ವಲ್ಪ ದಿನ ಅಷ್ಟೇ. ಆಮೇಲೆ ನಮ್ಮ ಶಿವಪ್ಪನ ಡೈರೆಕ್ಟ್ ದುಬೈ ಹೋಗಿ ಪೆಟ್ರೋಲ್ ತಗೊಂಡ್ಬರ್ತಾರ. ಮನೆ ಮುಂದ ಒಂದಲ್ಲ 2 ಕಾರ್ ನಿಲ್ಸ್ಯಾರಂದ್ರ ಇವ್ರ ಲೆವೆಲ್ ಎಂತದ್ದು ಅಂತ ಅರ್ಥ ಮಾಡ್ಕೋ. ಹೌದು, ಮತ್ತೆ ನಮ್ಮ ಯಜಮಾನ್ರು ಮನ್ಸು ಮಾಡಿದ್ರೆ ಈ ಮನೆನ ಕೆಡವಿಸಿ ಇಲ್ಲೇ ಒಂದು ಬಂಗ್ಲೆ ಕಟ್ಬಿಡ್ತಾರೆ. ಆದ್ರೆ ಮಾರ್ಬಲ್ ನೆಲ ಶೀತ ಅಲ್ವಾ, ನಮ್ಮ ಯಜಮಾನ್ರಿಗಾಗಲ್ಲ. ಅದಕ್ಕೆ ಕಡ್ಪಕಲ್ಲಿರೋ ಮನೇಲೇ ಇದ್ದೀವಿ ಅಲ್ವೇನ್ರಿ? ಕಡಪ ಕಲ್ ಶೀತ ಆಗಲ್ಲ ಅಲ್ವಾ? ನೆಲದ ಮೇಲೆ ಯಾಕೆ, ಎದೆ ಮೇಲೆ ಹಾಕ್ಬಿಡು. ಹೋಗಿಪ್ಪ, ತುಂಬಾ ತಮಾಷೆ ಮಾಡ್ತೀರಾ ನೀವು. ತಮಾಷೆ ಅನ್ಕೊಂಡು ಒಂದ್ ದಿವಸ ಅಮಾಸೆ ಮಾಡ್ಬಿಡ್ತೀಯ ನೀನು. ಅಮಾವಾಸ್ಯೆ ಆದ್ರೆ ಏನಾಯ್ತು? ಅವತ್ತು ಚಂದ್ರ ಇರ್ತಾನೆ. ನೀವೇ ನನ್ ಚಂದ್ರ ಅಲ್ವಾ? ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಹೇಳೆ ತಂಗಾಳಿ. ಹೇಳಲ್ಲ, ನನಗೆ ಆಫೀಸಿಗೆ ಟೈಮ್ ಆಯ್ತು, ನಾನೀಗ ಹೋಗ್ಬೇಕು. ಬನ್ಸೂಟ್ ವಾಸನೆ ಬರ್ತಾ ಇದೆ, ಹೋಗಿ ನೋಡು. ಬೆಳಗ್ಗೆನೆ ಪ್ರೇಮ ಚಂದ್ರಮ. ಲೇಟ್ ಆಗೋಯ್ತು. ಛೇ, ಅಯ್ಯೋ ಕರ್ಮ. ಓಡಿಸ್ದಿರೋ ಗಾಡಿಗೆ ಪೆಟ್ರೋಲ್ ಹಾಕ್ಸ್ದೆ, ಓಡಿಸೋ ಗಾಡಿಗೆ ಪೆಟ್ರೋಲ್ ಹಾಕ್ಸೋದು ಮರ್ತೋಯ್ತು. ಹೇ ಗಿರಿ, ಆ ಕ್ಯಾನಲ್ಲಿ ಒಂದು ತೊಟ್ಟು ಪೆಟ್ರೋಲ್ ಮಿಕ್ಕಿದೆ ನೋಡೆ. ನೀವು ಸ್ಕೂಟಿಗೆ ಪೆಟ್ರೋಲ್ ಹಾಕ್ಸಿರಲ್ಲ ಅಂತ ನಂಗೆ ಗೊತ್ತಿತ್ತು, ಅದಕ್ಕೆ ಕಾರ್ಕಿ ತಂದಿದ್ದೀನಿ, ತಗೊಳ್ಳಿ, ಕಾರಲ್ಲೇ ಹೋಗಿ. ಚೆನ್ನಾಗಿ ಹೇಳಿದೆ. ಚಡ್ಡಿ ಮಾರೋ ಒಂದು ಸ್ಕೂಟ್ರಲ್ಲಿ ಹೋದ್ರೇ ಉರ್ಕೊಳ್ತಾರೆ, ಇನ್ನು ಕಾರಲ್ಲಿ ಹೋದ್ರೆ ಅಷ್ಟೇ ಕತೆ. ಅಯ್ಯೋ, ಯಾರು ಉರ್ಕೊಂಡ್ರೆ ಏನಾಯ್ತೀಗ? ನೋಡಿ, ಮಳೆಗಾಲ, ನೀವು ನೆಂದ್ರೆ ಹುಷಾರ್ ತಪ್ತೀರ, ಅದಕ್ಕೆ ಆರಾಮಾಗಿ ಕಾರಲ್ಲೇ ಹೋಗಿ ತಗೊಳ್ಳಿ. ಅಯ್ಯೋ, ನೀನು ಮಳೆಗಾಲ ಅಂತ ಹೇಳ್ತಿರೋದು ನನಗೆ ಕೇಡ್ಗಾಲ ಅಂತ ಕೇಳಿಸ್ತಾ ಇದೆಯೇ? ಅಯ್ಯೋ, ಬಿಡ್ತು ಅನ್ನಿ. ನೋಡಿ, ಈ ಕೂಲ್ ವೆದರಲ್ಲಿ AC ಹಾಕೊಂಡು ಸಾಂಗ್ ಕೇಳ್ಕೊಂಡು ಹೋಗಿ. ನನಗೆ ಫೋನ್ ಮಾಡಿ, ನನ್ನ ಹತ್ರ ಮಾತಾಡ್ತಾ ಇದ್ರೆ ಹೋಗಿದ್ದೆ ಗೊತ್ತಾಗಲ್ಲ. ನಾನಾ? ಅಯ್ಯ, ನೀವೇ ರೀ, ಹೋಗಿ ಹೋಗಿ ಮೊದಲು. ಪ್ರೇಮ ಹುಷಾರು ರೀ. ಆಯ್ತು.